ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ರೆಸಿಪಿ ತೋರಿಸ್ತಾ ಇದ್ದೀವಿ. ಮೊದಲು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಮಾವಿನಕಾಯಿನ ಕ್ಲೀನಾಗಿ ನೀರಲ್ಲಿ ತೊಳ್ಕೊಂಡು ಅದನ್ನು ಇಳಿಗೆ ಮಣೆ ಅಥವಾ ಕುಡ್ಗೋಲು ಚಾಕು ತೊಗೊಂಡು ಹೆಚ್ಚಬೇಕು. ನೀಟಾಗಿ ಈ ಥರ ಪೀಸ್ ಮಾಡ್ಕೋಬೇಕು. ಮಾಡಿಕೊಂಡು ನಂತರ ಅದನ್ನು ಇನ್ನೊಂದು ಬೌಲಲ್ಲಿ ಒಂದು ನೀರು ಹಾಕ್ಕೊಂಡು ಇಟ್ಕೋಬೇಕು. ಆ ನೀರಲ್ಲಿ ಚಿಕ್ಕ ಪೀಸ್ ಮಾಡಿಬಿಟ್ಟು ಹಾಕಬೇಕು. ಈ ಥರ ಅದು ಈ ಒಳಗಡೆ ಇರೋದು ಹೋಟೆ ಟೈಪ್ ಇರುತ್ತಲ್ಲ ಅದನ್ನು ಎಸಿಬೇಕು. ಇವನ್ನೆಲ್ಲ ನೀಟಾಗಿ ನಮ್ಮ ಮನೆಯವರು ಪೀಸ್ ಮಾಡಿಕೊಡ್ತಾ ಇದ್ದಾರೆ. ನಾನು ಸಣ್ಣ ಹೋಳು ಮಾಡ್ತಾಯಿದ್ದೀನಿ. ಹೋಳು ಮಾಡಿಬಿಟ್ಟು ಈ ಥರ ನೀರಲ್ಲಿ ಹಾಕಬೇಕು. ನೀರಲ್ಲಿ ಹಾಕಿದಾದಮೇಲೆ ನೆಕ್ಸ್ಟ್ ಎಲ್ಲ ಕ್ಲೀನಾಗಿ ತೊಳ್ಕೊಬೇಕು. ಸಾಸಿವೆನ ಬಿಸಿಲಿಗೆ ಸ್ವಲ್ಪ ಒಣಗಿಸ್ಬೇಕು. ಈ ಥರ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಅದನ್ನ ಇನ್ನೊಂದು ಬೌಲಿಗೆ ಹಾಕ್ಕೋಬೇಕು. ಇನ್ನೊಂದು ಬುಟ್ಟಿಗೆ ಕರಿಬೇವು, ಬೆಳ್ಳುಳ್ಳಿ ಮತ್ತು ಅದೆಲ್ಲ ಹಾಕಿಬಿಟ್ಟು ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಕಲಿಸ್ಬೇಕು. ಅದನ್ನು ನೀಟಾಗಿ ಇಷ್ಟು ಆಯಿಲ್ ಯಾಕೆ ಹಾಕ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಬಟ್ ಇದು ನಾವು ತುಂಬ ಹಾಕ್ತಾಯಿದ್ದೀವಿ ಉಪ್ಪಿನಕಾಯಿನ, ಅದಕ್ಕೋಸ್ಕರ ಜಾಸ್ತಿ ಹಾಕಿದ್ದೀವಿ. ಮತ್ತು ನೆಕ್ಸ್ಟ್ ಅದಕ್ಕೆ ಎಷ್ಟು ಬೇಕು ನೋಡು ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಕಲಿಸ್ಬೇಕು. ಅದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡು ಅಷ್ಟು ಉಪ್ಪು ಹಾಕಬೇಕು. ಉಪ್ಪು ಜಾಸ್ತಿ ಇದ್ದಷ್ಟು ಉಪ್ಪಿನಕಾಯಿ ಮೆತ್ತಗಾಗಲ್ಲ, ಗಟ್ಟಿಯಾಗಿರ್ತೈತಿ. ನಾವು ಲಾಸ್ಟ್ ಕೊನೆವರೆಗೂ ತಿನ್ನೋವರೆಗೂ ಮೆತ್ತಗಾಗಲ್ಲ, ಗಟ್ಟಿಯಾಗೇ ಇರುತ್ತೆ. ಹಾಗಾಗಿ ಉಪ್ಪನ್ನು ಸ್ವಲ್ಪ ಜಾಸ್ತಿ ಇರಬೇಕು. ಖಾರನ ಅದೇ ಥರ ಜಾಸ್ತಿ ಇರಬೇಕು. ಅರಿಶಿನ ಪುಡಿ ಹಾಕಬೇಕು. ಮತ್ತು ಅದಕ್ಕೆ ರುಚಿ ತಕ್ಕಷ್ಟು ಅರಿಶಿನ ಪುಡಿ ಹಾಕಿಬಿಟ್ಟು ಮಾಡಬೇಕು, ಕಲಿಸ್ಬೇಕು. ಈ ಥರ ನೀಟಾಗಿ ಎಲ್ಲದಕ್ಕೂ ಹತ್ತಬೇಕು. ಎಲ್ಲ ಹೋಳಿಗೂ ಹತ್ತೋ ಥರ ಹಾಕಿಬಿಟ್ಟು ಕಲಿಸ್ಬೇಕು. ಮತ್ತು ಖಾರ ಪುಡಿ ಹಾಕ್ತಾಯಿದ್ದಾರೆ. ಖಾರ ಪುಡಿನ ನೀಟಾಗಿ ಹಾಕ್ಕೊಂಡು ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ಥರ ಹಾಕ್ಕೊಂಡು ಕಲಿಸ್ಬೇಕು ನೀಟಾಗಿ. ಖಾರನೂ ಜಾಸ್ತಿ ಹಾಕಿದರೆ ಒಳ್ಳೆಯದು. ಸಾಸಿವೆ ಪುಡಿನ ಜಾಸ್ತಿ ಹಾಕ್ತಾರೆ. ಸಾಸಿವೆ ಪುಡಿ ಹಾಕೋದ್ರಿಂದ ಚೆನ್ನಾಗಾಗುತ್ತೆ ಉಪ್ಪಿನಕಾಯಿ. ಹಾಗಾಗಿ ಸಾಸಿವೆ ಹಾಕಿಬಿಟ್ಟು ಹಾಕ್ತಾರೆ. ಈ ಥರ ಎಲ್ಲ ಎಲ್ಲ ಕಡೆ ಹಾಕ್ಕೊಂಡು ನೀಟಾಗಿ ಕಲಸಿ ಅದನ್ನು ಮತ್ತೆ ಕಲಿಸ್ಬೇಕು ಕೈಯಿಂದ. ಒಂದೊಂದೇ ಐಟಮ್ ಹಾಕ್ಕೊಂಡು ಕಲಿಸ್ಬೇಕು. ಎಲ್ಲನೂ ಒಂದೇ ಸರಿಗೆ ಹಾಕಿ ಕಲಿಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅದು. ಹಾಗಾಗಿ ಒಂದೊಂದೇ ಐಟಮ್ ಹಾಕಿಬಿಟ್ಟು ಕಲಿಸ್ತಾ ಇದ್ದಾರೆ. ಅದಾದಮೇಲೆ ಈ ಥರ ಕಾಣಿಸುತ್ತೆ. ಇದೆಲ್ಲ ನೀಟಾಗಿ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಹಂಗಾದಮೇಲೆ ಈ ಥರ ಆಗುತ್ತೆ ನೋಡಿ. ನಮ್ಮ ಮನೆಯವ್ರು